ಈ ಅತ್ಯಂತ ರೋಚಕವಾದ ಕೌಟುಂಬಿಕ ಕಥೆಯ ವಿಶ್ಲೇಷಣೆಗೆ ಸ್ವಾಗತ. ಪ್ರತಿಯೊಂದು ಮನೆಯಲ್ಲೂ ಬಾಗಿಲಿನ ಹಿಂದೆ ಕೆಲವು ರಹಸ್ಯಗಳು ಖಂಡಿತ ಅಡಗಿರ್ತವೆ ಅಲ್ವಾ? ಆದ್ರೆ ಆ ರಹಸ್ಯಗಳು ನಮ್ಮ ಊಹೆಗೂ ಮೀರಿದ್ದಾಗ ಏನಾಗತ್ತೆ? ಕತ್ತಲು ಆವರಿಸಿರೋ ಮನೆ, ಸಂಪೂರ್ಣ ನಿಶ್ಶಬ್ದವಾದ ರಾತ್ರಿ, ಆ ಕತ್ತಲಲ್ಲಿ ಕೇಳಿಬಂದ ಒಂದು ನಿಗೂಢ ಪಿಸುಮಾತು. ಈ ಕತೆ ತನ್ನ ಮೊದಲನೇ ಕ್ಷಣದಿಂದಲೇ ನಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ. ಆ ಮಧ್ಯರಾತ್ರಿಯ ಆಘಾತಕಾರಿ ಘಟನೆಯ ಕಡೆ ಒಮ್ಮೆ ಗಮನಹರಿಸೋಣ. ಕಥಾನಾಯಕ ರಾಘವ ಹೊಸದಾಗಿ ಮದುವೆಯಾಗಿ ಹೆಂಡತಿಯ ಮನೆಗೆ ಬಂದಿದ್ದಾನೆ. ಮಧ್ಯರಾತ್ರಿ ಎಲ್ಲರೂ ಗಾಢನಿದ್ದೆಯಲ್ಲಿರುವಾಗ ಕತ್ತಲಲ್ಲಿ ಆತನ ಅತ್ತೆ ಲಲಿತಾ ಅವರ ಕೊಠಡಿಯಿಂದ ಈ ಮಾತುಗಳು ಕೇಳಿಬರುತ್ತೆ. ಇವತ್ತೇ ಮುಗಿಸ್ಬೇಕು, ಅವನಿಗೆ ಗೊತ್ತಾಗ್ಬಾರ್ದು. ಜಸ್ಟ್ ಇಮ್ಯಾಜಿನ್, ಈ ಒಂದೇ ಒಂದು ವಾಕ್ಯ ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಆ ಅವನು ಯಾರು? ತನ್ನ ಬಗ್ಗೆನೇ ಅತ್ತೆ ಏನಾದ್ರೂ ಸಂಚು ರೂಪಿಸ್ತಿದ್ದಾರಾ ಅನ್ನೋ ಆತಂಕ ರಾಘವನ ಮನಸ್ಸಿನಲ್ಲಿ ಶುರುವಾಗುತ್ತೆ. ಮಧ್ಯರಾತ್ರಿಯ ಅನುಮಾನ, ಹೊಸ ಅಳಿಯನ ಗೊಂದಲ. ಸರಿ, ಈಗ ಇದ್ರ ಬಗ್ಗೆ ಆಳವಾಗಿ ತಿಳಿಯೋಣ. ಇಲ್ಲಿಂದ ಕಥೆಯ ಮೂಲ ಹಿನ್ನೆಲೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಹೆಂಡತಿಯ ಮನೆಗೆ ಅತಿಥಿಯಾಗಿ ಬಂದಿರೋ ರಾಘವನ್ಗೆ ಈ ವಾತಾವರಣ ಸಿಕ್ಕಾಪಟ್ಟೆ ಗೊಂದಲ ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ತುಂಬಾನೇ ಪ್ರೀತಿಯಿಂದ ಕಾಳಜಿಯಿಂದ ಇರ್ತಿದ್ದ ಅತ್ತೆ ಲಲಿತಾ ಇದ್ದಕ್ಕಿದ್ದಂತೆ ತಮ್ಮ ಸಹಜ ಸ್ವಭಾವಕ್ಕೆ ತೀರ ವಿರುದ್ಧವಾಗಿ ವರ್ತಿಸೋಕೆ ಶುರು ಮಾಡ್ತಾರೆ. ಅತ್ತೆಯ ವರ್ತನೆಯಲ್ಲಿನ ಆ ಅನುಮಾನಾಸ್ಪದ ಸುಳಿವುಗಳು ಇಲ್ಲಿ ಎದ್ದು ಕಾಣಿಸ್ತಿವೆ ನೋಡಿ. ತಡರಾತ್ರಿಯಲ್ಲಿ ಯಾರಿಗೂ ಮಾಡೋ ಗುಪ್ತ ಫೋನ್ ಕರೆಗಳು, ಕತ್ತಲ ಕೋಣೆಯಲ್ಲಿನ ಪಿಸುಮಾತುಗಳು, ಮತ್ತೆ ಕೊಠಡಿಗೆ ಯಾರಾದ್ರೂ ಬಂದ ತಕ್ಷಣ ಇದ್ದಕ್ಕಿದ್ದಂತೆ ಮಾತು ನಿಲ್ಸೋದು, ಇವೆಲ್ಲವೂ ಒಟ್ಟಾಗಿ ರಾಘವನ ಮನಸ್ಸಿನಲ್ಲಿ ಅನುಮಾನದ ದೊಡ್ಡ ಬೀಜ ಬಿತ್ತುತ್ತವೆ. ಆ ರಹಸ್ಯದ ಟಾರ್ಗೆಟ್ ತಾನೇ ಆಗಿರಬಹುದಾ? ತನ್ನ ವಿರುದ್ಧವೇನಾದ್ರೂ ಸಂಚು ನಡೀತಿದ್ಯಾ ಅನ್ನೋ ಅಂಜಿಕೆ ಆತನನ್ನ ಕಾಡೋಕೆ ಶುರುವಾಗುತ್ತೆ. ಸುಳಿವುಗಳ ಶೋಧನೆ, ತನಿಖೆಯ ಆರಂಭ. ವಾತಾವರಣದಲ್ಲಿದ್ದ ನಿಗೂಢತೆಯಿಂದ ಕಥೆ ಈಗ ಸ್ಪಷ್ಟವಾದ ತನಿಖಾ ಹಂತಕ್ಕೆ ತಿರುಗುತ್ತೆ. ರಾಘವ ಸುಮ್ನೆ ಕೂರಲ್ಲ. ಮರುದಿನದಿಂದಲೇ ಅತ್ತೆ ಲಲಿತಾ ಅವರನ್ನ ಗುಪ್ತವಾಗಿ ಹಿಂಬಾಲಿಸೋಕೆ ನಿರ್ಧರಿಸ್ತಾನೆ. ಈ ತನಿಖೆ ಎಷ್ಟು ವೇಗವಾಗಿ ಬೆಳೆಯುತ್ತೆ ಅನ್ನೋದನ್ನ ಈ ಟೈಮ್ಲೈನ್ ಅದ್ಭುತವಾಗಿ ತೋರಿಸುತ್ತೆ ನೋಡಿ. ಮೊದಲನೇ ರಾತ್ರಿ ಆ ರಹಸ್ಯ ಕರೆ ಬರುತ್ತೆ. ಎರಡನೇ ದಿನ ಬೆಳಿಗ್ಗೆ ಅತ್ತೆಯ ವರ್ತನೆಯಲ್ಲಿ ವಿಪರೀತ ಟೆನ್ಷನ್ ಕಾಣಿಸ್ತೆ. ಮತ್ತೆ ಅದೇ ದಿನ ಮಧ್ಯಾಹ್ನ ಅತ್ತೆ ಅತಿ ಜಾಗರೂಕತೆಯಿಂದ ಬಚ್ಚಿಟ್ಟಿರೋ ಫೈಲ್ಗಳನ್ನ ರಾಘವ ಪತ್ತೆ ಹಚ್ಚೋ ಹಂತಕ್ಕೆ ಕಥೆ ಬಂದು ತಲುಪುತ್ತೆ. ಇದು ಸಸ್ಪೆನ್ಸ್ ಅನ್ನ ಶಿಖರಕ್ಕೇರಿಸುತ್ತೆ. ಇದು ಕಥೆಯ ಅತ್ಯಂತ ಉದ್ವಿಗ್ನ ಕ್ಷಣ ಅಂತಾನೆ ಹೇಳ್ಬಹುದು. ಅತ್ತೆ ಬೇರೆ ಕಡೆ ಗಮನ ಹರಿಸಿರೋ ಟೈಮ್ ನೋಡಿ ರಾಘವ ತುಂಬಾನೇ ಎಚ್ಚರಿಕೆಯಿಂದ, ಅಷ್ಟೇ ಆತಂಕದಿಂದ ಆ ರಹಸ್ಯ ಫೈಲ್ ಓಪನ್ ಮಾಡಕ್ಕೆ ಮುಂದಾಗ್ತಾನೆ. ಆ ಕ್ಷಣದ ಎದೆ ಬಡಿತ, ಮುಂದೆ ಏನಾಗುತ್ತೋ ಅನ್ನೋ ಭಯ ನಿಜಕ್ಕೂ ನಮಗೂ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಮತ್ತು ಇದು ಅತ್ಯುತ್ತಮವಾಗಿ ವಿವರಿಸೋದು ಏನಂದ್ರೆ, ಆ ಫೈಲ್ ಒಳಗಿದ್ದ ಆಘಾತಕಾರಿ ಸತ್ಯನ. ಅಲ್ಲೇನೋ ಕುತಂತ್ರದ ಯೋಜನೆಗಳಿರ್ಲಿಲ್ಲ, ಬದಲಿಗೆ ಬ್ಯಾಂಕ್ನಿಂದ ಬಂದಿದ್ದ ಡಿಫಾಲ್ಟ್ ನೋಟಿಸ್, ಯಾರಿಗೂ ಗೊತ್ತಿಲ್ಲದ ಗುಪ್ತ ಸಾಲದ ದಾಖಲೆಗಳು ಮತ್ತೆ ಮನೆ ಮುಟ್ಟುಗೋಲು ಹಾಕ್ಕೊಳ್ಳೋ ಅಂತಿಮ ಎಚ್ಚರಿಕೆ ಪತ್ರ ಇತ್ತು. ಈ ಆರ್ಥಿಕ ಸಂಕಷ್ಟದ ಸಾಕ್ಷಿಗಳು ಒಂದೊಂದಾಗಿ ಹೊರಬೀಳ್ತಿರೋವಾಗ್ಲೇ ಅತ್ತೆ ಬಂದು ರಾಘವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಬಿಡ್ತಾರೆ. ಗುಪ್ತ ಸಾಲದ ಬಯಲು, ಪಿಸುಮಾತಿನ ಹಿಂದಿನ ಸತ್ಯ. ಈ ಕ್ಷಣದಿಂದ ಕಥೆ ಆಳವಾದ ಭಾವುಕ ಮುಖಾಮುಖಿಗೆ ತಿರುಗುತ್ತೆ. ಸಿಕ್ಕಿಬಿದ್ದ ಲಲಿತಾ ತೀವ್ರ ಭಯ ಮತ್ತೆ ದುಃಖದಿಂದ ಆ ಮನೆಯ ಕರಾಳ ವಾಸ್ತವನ ಬಾಯ್ಬಿಡ್ತಾಳೆ. ಅಲ್ಲಿಯವರೆಗೆ ಇದ್ದ ಎಲ್ಲ ರಹಸ್ಯಗಳ ಮೇಲಿನ ಪರದೆ ಸರಿಯುತ್ತೆ. ರಾಘವನ ಊಹೆಗೂ ಕರುಣಾಜನಕ ಸತ್ಯಕ್ಕೂ ಇರೋ ಈ ದೊಡ್ಡ ವ್ಯತ್ಯಾಸ ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಒಂದೆಡೆ ಅತ್ತೆ ತನ್ನ ವಿರುದ್ಧವೇನೋ ಸಂಚು ಮಾಡ್ತಿದ್ದಾರೆ ಅಂತ ರಾಘವ ಅನ್ಕೊಂಡಿದ್ದ. ಆದ್ರೆ ವಾಸ್ತವ ಏನಂದ್ರೆ, ಮನೆ ಹರಾಜಾಗೋ ಭೀತಿ, ನಿರ್ದಯಿ ಬ್ಯಾಂಕ್ ಏಜೆಂಟ್ರ ಕಾಟ, ಮತ್ತೆ ಈ ಆಘಾತದಿಂದ ತನ್ನ ದುರ್ಬಲ ಗಂಡನನ್ನು ರಕ್ಷಿಸೋಕೆ ಒದ್ದಾಡ್ತಿರೋ ಒಬ್ರು ಹೆಂಡತಿಯ ಹತಾಶ ಪ್ರಯತ್ನ ಅದಾಗಿತ್ತು. ಆ ರಹಸ್ಯ ಕರೆಗಳು ಬರೀ ಕರುಣಾಜನಕ ಬೇಡಿಕೆಗಳಾಗಿದ್ದು ಅಷ್ಟೇ. ಬ್ಯಾಂಕ್ ಏಜೆಂಟ್ ಇವತ್ತೇ ಫೈನಲ್ ದಿನ ಅಂತ ಹೇಳಿದ್ರು. ನಾನ್ ಎಲ್ಲಾ ಪ್ರಯತ್ನ ಮಾಡ್ದೆ, ಆದ್ರೆ ಆಗ್ಲಿಲ್ಲ. ಈ ಮಾತುಗಳಲ್ಲಿ ಲಲಿತಾ ಅವರ ಸಂಪೂರ್ಣ ಹತಾಶೆ, ಕಣ್ಣೀರು ಎದ್ದು ಕಾಣುತ್ತೆ. ಈ ಒಂದು ವಾಕ್ಯ ಕಥೆಯ ದಿಕ್ಕನ್ನೇ ಕಂಪ್ಲೀಟಾಗಿ ಬದಲಾಯಿಸ್ಬಿಡುತ್ತೆ. ಇದುವರೆಗಿನ ಎಲ್ಲ ಅನುಮಾನಗಳು ಕರಗಿ ಹೋಗಿ ಅಲ್ಲಿ ಆಳವಾದ ಸಹಾನುಭೂತಿ ಮೂಡುತ್ತೆ. ಅಂತಿಮ ತ್ಯಾಗ, ಕುಟುಂಬಕ್ಕಾಗಿ ಮುಂದಡಿ. ಇದು ಈ ನಿರೂಪಣೆಯ ಅತ್ಯಂತ ಭಾವುಕ ಘಟ್ಟ. ದಾರಿ ಕಾಣದೆ ಕಂಗಾಲಾಗಿರೋ ಲಲಿತಾ ಮನೆಯನ್ನ ಉಳಿಸೋಕೆ ಸಹಾಯ ಮಾಡಿ ಅಂತ ರಾಘವನತ್ರ ಬೇಡಿಕೊಳ್ತಾರೆ. ಆಕೆಯ ಪಾಲಿಗೆ ಆತನೇ ಅಂತಿಮ ಭರವಸೆಯ ಕಿರಣ. ಅತ್ತೆಯ ಕಷ್ಟದ ಭಾರ, ಕಣ್ಣೀರಿನ ಹಿಂದಿನ ನೋವು ಎಷ್ಟಿದೆ ಅಂತ ಅರ್ಥವಾದಾಗ ರಾಘವನ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಬರೀ ಅತಿಥಿಯಂತೆ ಬಂದಿದ್ದಾತ ಈಗ ಆ ಕುಟುಂಬದ ಮಗನಂತೆ ಯೋಜಿಸೋಕೆ ಶುರು ಮಾಡ್ತಾನೆ. ಮನೆಯನ್ನ ಉಳಿಸೋ ಸಲುವಾಗಿ ತನ್ನದೇ ಆದ ಸ್ವಂತ ಉಳಿತಾಯನ ಬಳಸೋ ಬಗ್ಗೆ ಗಂಭೀರವಾಗಿ ಮರುಪರಿಶೀಲನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ರಾಘವ ತಗೊಳ್ಳೋ ಈ ನಿರ್ಣಾಯಕ ಹೆಜ್ಜೆಗಳು.
ಮೊದಲನೇ ಹಂತದಲ್ಲಿ ಆತ ಈ ಕೌಟುಂಬಿಕ ಬಿಕ್ಕಟ್ಟಿನ ತೀವ್ರತೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾನೆ. ಎರಡನೇ ಹಂತದಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ತನ್ನ ವೈಯಕ್ತಿಕ ಉಳಿತಾಯನ್ನ ಹೊರತೆಗಿತಾನೆ. ಮತ್ತೆ ಅಂತಿಮವಾಗಿ ರಹಸ್ಯವಾಗಿ ಆ ಬ್ಯಾಂಕ್ ಸಾಲ ತೀರಿಸಿ ಮನೆಯನ್ನ ಹರಾಜಿನಿಂದ ಪಾರು ಮಾಡ್ತಾನೆ. ಇಲ್ಲಿ ಆತ ಕೇವಲ ಅಳಿಯನಾಗಿ ಉಳಿಲಿಲ್ಲ, ಬದಲಿಗೆ ಆ ಕುಟುಂಬದ ನಿಜವಾದ ರಕ್ಷಕನಾಗಿ ನಿಲ್ತಾನೆ. ಕಥೆಯ ಭಾವನಾತ್ಮಕ ಕ್ಲೈಮ್ಯಾಕ್ಸ್ ಇಲ್ಲಿ ಕಂಡುಬರುತ್ತೆ. ಕಣ್ಣೀರು ಹಾಕ್ತಾ ಲಲಿತಾ ಹೇಳೋ ನೀನು ಅಳಿಯ ಅಲ್ಲ, ನನ್ನ ಮಗ ಅನ್ನೋ ಈ ಮಾತುಗಳು ಕಥೆಯಲ್ಲಿ ಮೊದಲು ಸೃಷ್ಟಿಯಾಗಿದ್ದ ಅಷ್ಟು ಆತಂಕ ಅನುಮಾನಗಳಿಗೆ ಅತ್ಯಂತ ಸುಂದರವಾದ ಹೃದಯಸ್ಪರ್ಶಿಯಾದ ಮುಕ್ತಾಯಿ ಕೊಡುತ್ತೆ. ಸಂಬಂಧಗಳ ನೈಜ ಬೆಲೆ ಅರ್ಥ ಆಗೋದೇ ಇಂಥ ಕಷ್ಟದ ಸಂದರ್ಭಗಳಲ್ಲಿ ಅಲ್ವಾ? ಈ ಕತೆ ಕೊನೆಯಲ್ಲಿ ನಮ್ಮೆಲ್ಲರ ಮುಂದೆಯೂ ಒಂದು ಆಳವಾದ ತಾತ್ವಿಕ ಪ್ರಶ್ನೆಯನ್ನ ಇಡುತ್ತೆ. ಕುಟುಂಬದ ಒಳಿತಿಗಾಗಿ ಮಾಡೋ ಇಂಥ ರಹಸ್ಯಗಳನ್ನ ಎಲ್ಲರ ಮುಂದಿಟ್ಟು ಒಡೆಬೇಕಾ ಅಥವಾ ಹೀಗೆಯೇ ರಕ್ಷಣಾತ್ಮಕ ಮೌನದಲ್ಲಿಯೇ ಬಗೆಹರಿಸ್ಬೇಕಾ? ಕೆಲವು ರಹಸ್ಯಗಳು ಒಡೆಯುವುದಕ್ಕಿಂತ ಮೌನವಾಗಿ ಪರಿಹಾರ ಆಗೋದಿ ಹೆಚ್ಚು ಶ್ರೇಷ್ಠ ಅಲ್ವಾ? ಈ ಯೋಚನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಇಂದಿನ ಈ ಮೂಲಕತೆಯ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇದು ಖಂಡಿತ ನಮ್ಮೆಲ್ಲರನ್ನೂ ಮತ್ತೊಮ್ಮೆ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ.